ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ, ಇದು ಕೊಡಗಿನ #1 ಯೂಟ್ಯೂಬ್ ಚಾನಲ್. ಇಂದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬಿ ಶೆಟ್ಟಿಗೇರಿಯಲ್ಲಿ ಜನಪ್ರಿಯ ಶಾಸಕರಾದ ಶ್ರೀಮಾನ್ ಎಸ್ ಪೊನ್ನಣ್ಣನವರ ಹುಟ್ಟುಹಬ್ಬದ ಪ್ರಯುಕ್ತ ಸ್ಥಳೀಯ ಮುಖಂಡರೆಲ್ಲ ಸೇರಿ ನಮ್ಮ ಬಿ ಶೆಟ್ಟಿಗೇರಿ ಶಾಲೆಗೆ ವಿದ್ಯಾರ್ಥಿಗಳಿಗೆ ನೋಟ್ ಪುಸ್ತಕ ಹಾಗೂ ಕೊಡೆಗಳನ್ನು ವಿತರಿಸಲು ಆಗಮಿಸಿದ್ದಾರೆ. ಎಲ್ಲರಿಗೂ ನಮಸ್ಕಾರಗಳು. ಇಂದು ನಮ್ಮ ನೆಚ್ಚಿನ ಶಾಸಕರ 52ನೆಯ ಹುಟ್ಟುಹಬ್ಬ. ಈ ಸಂದರ್ಭದಲ್ಲಿ ನಾನು ದೇವರಲ್ಲಿ ಅವರಿಗೆ ಆಯುಷ್ಯ, ಆರೋಗ್ಯ, ಸುಖ, ಸಂತೋಷ, ನೆಮ್ಮದಿ ನೀಡಲಿ ಹಾಗೂ ಅವರ ಕ್ಷೇತ್ರದ ಜನರಿಗೆ ಇನ್ನೂ ಹೆಚ್ಚಿನ ಕೆಲಸ ಕಾರ್ಯಗಳನ್ನು ಮಾಡುವಂತಹ ಶಕ್ತಿ ಸಾಮರ್ಥ್ಯವನ್ನು ದೇವರು ಅವರು ಕರುಣಿಸಲಿ ಅಂತೇಳಿ ಹೇಳಿ KB ಪ್ರೌಢಶಾಲೆಯ ವಿದ್ಯಾರ್ಥಿಗಳು, ಅಧ್ಯಾಪಕರು, ಆಡಳಿತ ಮಂಡಳಿಯವರ ಪರವಾಗಿ ನಮ್ಮ ಈ 2 ನಾಡಿನ ದೇವತೆಗಳಲ್ಲಿ ಬೇಡಿಕೊಳ್ಳುತ್ತೇನೆ. ಹಾಗೆ ಈ ಸಂದರ್ಭದಲ್ಲಿ ಅವರ ಅಭಿಮಾನಿಗಳು, ಪಕ್ಷದ ಕಾರ್ಯಕರ್ತರು ಹಾಗೆ ನಮ್ಮ ಶಾಲೆಯ ಉಪಾಧ್ಯಕ್ಷರು, ಖಜಾಂಚಿಗಳು ಎಲ್ಲರೂ ಕೂಡ ನಮ್ಮ ಶಾಲೆಗೆ ಆಗಮಿಸಿದ್ದಾರೆ. ಅವರನ್ನು ತಮ್ಮೆಲ್ಲರ ಪರವಾಗಿ ನಾನು ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ. ಈಗಾಗಲೇ ನಮ್ಮ ಮುಖ್ಯ ಶಿಕ್ಷಕರು ಅವರ ಸ್ವಾಗತದಲ್ಲಿ ಹಲವಾರು ವಿಚಾರಗಳನ್ನು ಹೇಳಿದ್ದಾರೆ. ಅದೇ ರೀತಿಯಲ್ಲಿ ನಮ್ಮ ನೆಚ್ಚಿನ ಶಾಸಕರಾದಂಥ ಶ್ರೀಮಾನ್ ಪೊನ್ನಣ್ಣನವರು 52ನೇ ವರ್ಷದ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಳುವಂಥ ಸಂದರ್ಭದಲ್ಲಿ ನಾವು ಎಲ್ಲರೂ ಕೂಡ ಅವರ ಅಭಿಮಾನಿಗಳು, ವಿಶೇಷವಾಗಿ ಅವರ ಕಾರ್ಯವೈಖರಿಯನ್ನು ಕಂಡು ಮೆಚ್ಚಿದಂಥ ಅಭಿಮಾನಿಗಳು ನಾವು. ಯಾಕೆಂದ್ರೆ ನಾವು ಒಳ್ಳೆ ಕೆಲಸ ಮಾಡಿದವನು ಒಳ್ಳೆಯದು ಹೇಳಲೇಬೇಕಾಗುತ್ತೆ, ಅವರ ಗುಣಗಾನವನ್ನು ಕೂಡ ಮಾಡಬೇಕಾಗುತ್ತೆ. ಅಂತೆಯೇ ಅವರ ಹುಟ್ಟುಹಬ್ಬದ ದಿವಸಗಳಲ್ಲಿ ಉತ್ತಮ ಕಾರ್ಯಗಳನ್ನು ಕೂಡ ಮಾಡಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ನಾವು 3 ವರ್ಷಗಳಿಂದ ಈ ಬಿ ಶೆಟ್ಟಿಗೇರಿ ಪಂಚಾಯತ್ ವ್ಯಾಪ್ತಿಗೆ ಪಡತಕ್ಕಂಥ 3 ಶಾಲೆಗಳೇನಿದೆ ಆ 3 ಶಾಲೆಗಳಿಗೆ ಅವರ ಹುಟ್ಟುಹಬ್ಬದ ದಿವಸದಂದು ಸಿಹಿ ತಿಂಡಿಗಳು, ಕೊಡೆ, ಪುಸ್ತಕ ಹಾಗೂ ಇನ್ನಿತರೆ ವಸ್ತುಗಳನ್ನು ವಿತರಿಸ್ತಾ ಬಂದಿದ್ದೀವಿ. ತದು ರೀತಿಯಲ್ಲಿ ಈ ವರ್ಷವೂ ಕೂಡ ಈ ವಿರಾಜಪೇಟೆ ಕ್ಷೇತ್ರದಲ್ಲಿ ಅವರ ಹುಟ್ಟುಹಬ್ಬದ ಅಂಗವಾಗಿ ಹಲವಾರು ಉತ್ತಮ ಕಾರ್ಯಕ್ರಮಗಳು ನಡೀತಾ ಇದೆ. ಇವತ್ತು ಉದಾಹರಣೆಗೆ ನೋಡಿದಾಗ ವಿರಾಜಪೇಟೆಯಲ್ಲಿ ಉಚಿತ ಆರೋಗ್ಯ ಶಿಬಿರ ನಡೀತಾ ಇದೆ. ಗೋಣಿಕೊಪ್ಪಲಲ್ಲಿ ಹಿಂದೆಂದೂ ಕಾಣುವಂತ ಅಭಿವೃದ್ಧಿ ಅಲ್ಲಿ ಒಂದಾದಂತ ಬಸ್ಸು ನಿಲ್ದಾಣ ಇವತ್ತು ಲೋಕಾರ್ಪಣೆ ಆಗ್ತಾ ಇದೆ. ಆ ನಿಟ್ಟಿನಲ್ಲಿ ಹಲವಾರು ಕಡೆಗಳಲ್ಲಿ ಅವರ ಅಭಿಮಾನಿಗಳು ಉತ್ತಮ ಕಾರ್ಯವೈಖರಿಯನ್ನು ಹಮ್ಮಿಕೊಂಡಿದ್ದಾರೆ. ನಾವು ಕೂಡ ಈ ಬಿ ಶೆಟ್ಟಿಗೇರಿ ಪಂಚಾಯಿತಿಯಲ್ಲಿ ಒಂದು ವಿದ್ಯಾರ್ಜನೆಗೆ ಉತ್ತಮ ಅನುಕೂಲ ಆಗುವಂತಹ ಒಂದು ನಿಟ್ಟಿನಲ್ಲಿ ಶಾಲೆಯ ಒಂದು ಆಡಳಿತ ವರ್ಗದವರು ಹಾಗೂ ಮತ್ತಿತರರು ಸೇರಿ ಇಂದು ಇಂಥ ಒಂದು ವ್ಯವಸ್ಥೆಗೆ ಅಣಿಯಾಗಿದ್ದೇವೆ. ಇವತ್ತು ಈ ಕೊಡೆಯನ್ನು ನಮಗೆ ದಾನವಾಗಿ ಕೊಟ್ಟಂತವರು ಒಂದು ಡಿ ಝೋನ್ ರೆಸಾರ್ಟ್ ಹಾಗೂ ಇನಿಕಾ ಗ್ರಾಸ್ ರೂಟ್ ಸಂಸ್ಥೆಯವರು 3 ಶಾಲೆಗಳಿಗೆ ವಿತರಿಸಲಿಕ್ಕೆ ಕೊಡೆಯನ್ನು ದಾನವಾಗಿ ನೀಡಿದ್ದಾರೆ. ಅಂತೆಯೇ ನೋಟ್ ಪುಸ್ತಕವನ್ನು ನಮ್ಮ ಇಲ್ಲಿ ಉದ್ಯಮಿ ಹಾಗೂ ಒಂದು ರೆಸಾರ್ಟ್ ನೈಸಾ ಮಾಲೀಕರಾದಂಥ ನೀಲ್ತೋಪ್ ಚೌಧರಿ ಮತ್ತು ಸ್ವಾಗತ್ ಚೌಧರಿ ಅವರು ನಮಗೆ ನೀಡಿದ್ದಾರೆ. ಅವರನ್ನ ನಮಗೆ ಒಬ್ಬ ಗುತ್ತಿಗೆದಾರರಂತ ಶ್ರೀಮಾನ್ ಅನಿಲ್ ಪ್ರಸಾದ್ ಅವರು ಸಂಪರ್ಕ ಮಾಡಿಕೊಟ್ಟು ಈ ಒಂದು ವ್ಯವಸ್ಥೆಗೆ ಅವರು ಕೂಡ ಕೈ ಜೋಡಿಸಿದ್ದಾರೆ. ಹಾಗೆ ನಮ್ಮ ಬೋಪಣ್ಣನವರು, ಸದನ್ ಅವರು ಹಾಗೂ ಸನ್ಮಿತ್ರರೆಲ್ಲ ಸೇರಿ 3 ಶಾಲೆಯ ವಿದ್ಯಾರ್ಥಿಗಳಿಗೆ ಸಿಹಿಯನ್ನು ಹಂಚುವ ಒಂದು ಕಾರ್ಯವನ್ನು ಕೂಡ ಕೈಗೊಂಡಿದ್ದೀವಿ. ಈ ಎಲ್ಲ ಕಾರ್ಯಗಳು ನಮ್ಮ ಪೊನ್ನಣ್ಣನವರ ಹುಟ್ಟುಹಬ್ಬದ ಅಂಗವಾಗಿ ನಡೀತಾ ಇದೆ. ಹಾಗೆ ಈ ಏನು ನಾವು ಇವತ್ತು ಅವರ ಹುಟ್ಟುಹಬ್ಬದ ಉತ್ತಮ ಕಾರ್ಯವನ್ನು ಮಾಡ್ತಾ ಇದ್ದೀವಿ. ಅದೇ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ದೇವರಲ್ಲಿ ಪ್ರಾರ್ಥಿಸುವುದಿಷ್ಟೇ, ಅವರಿಗೆ ಆರೋಗ್ಯ, ಭಾಗ್ಯ, ಸಂಪತ್ತು ಕೊಟ್ಟು ಸಾರ್ವಜನಿಕರ ಸೇವೆಯನ್ನು ಮತ್ತಷ್ಟು ಮಾಡಿ ಕ್ಷೇತ್ರದ ಅಭಿವೃದ್ಧಿ, ರಾಜ್ಯದ ಅಭಿವೃದ್ಧಿಯಾಗಿ ಈಗಾಗಲೇ ಮಂತ್ರಿಮಂಡಲ ರಚನೆಯಾಗುವಂತಹ ಸಂದರ್ಭದಲ್ಲಿ ಒಬ್ಬ ಮಂತ್ರಿಯಾಗಿ ಆಗಮಿಸಲಿ. ಅದಕ್ಕೆ ನಮ್ಮೆಲ್ಲರ ಆಶೀರ್ವಾದ ಹಾಗೂ ಈಶ್ವರ ಇಗ್ಗುತ್ತಪ್ಪ ಕಾವೇರಿ ಮಾತೆಯ ಆಶೀರ್ವಾದವನ್ನು ಕೂಡ ಬೇಡುತ್ತಾ ವಿದ್ಯಾರ್ಥಿಗಳಿಗೆ ಹೇಳಿದಿಷ್ಟೇ, ಈ ವಸ್ತುಗಳನ್ನು ಇವತ್ತು ದಾನವಾಗಿ ನೀಡಿದ್ದಾರೆ, ಅವರೆಲ್ಲ ದುಡಿದ ಒಂದು ಫಲವನ್ನು ನಮಗೆ ದಾನವಾಗಿ ನೀಡ್ತಾ ಇದ್ದಾರೆ. ಅದನ್ನು ಉತ್ತಮ ರೀತಿಯಲ್ಲಿ ಬಳಸಿ ಸದುಪಯೋಗ ಪಡಿಸಿಕೊಂಡಾಗ ದಾನಿಗಳು ಏನು ದಾನ ಕೊಟ್ಟಿದ್ದಾರೆ ಅವರಿಗೆ ನಾವು ಅದನ್ನು ಕೂಡ ಒಂದು ಗೌರವ ಹಾಗೂ ಒಂದು ಕೃತಜ್ಞತೆ, ಧನ್ಯವಾದ ಅಂತ ಹೇಳಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಇಂದು ದಾನ ಕೊಟ್ಟ ಪ್ರತಿಯೊಬ್ಬರನ್ನು ಕೂಡ ನೆನೆಸ್ಕೊಳ್ಳುತ್ತಾ ಈ ಹಿಂದಿನ ಸಾಲಿನಲ್ಲೂ ಕೂಡ ನಮಗೆ ಹಲವಾರು ದಾನಿಗಳು ದಾನ ಕೊಟ್ಟಿದ್ದಾರೆ. ಅಲ್ಲಿ ನೋಟ್ ಪುಸ್ತಕವನ್ನು ಕೋಚಮಂಡ ಮದನ್ ಅಂತ ಹೇಳೋರು ಕಳೆದ ಸಾಲಿನಲ್ಲಿ ನಮ್ಮ ಆಡಳಿತ ಮಂಡಳಿಯ ಅವರ ನಿರ್ದೇಶಕರಾದಂತಹ ಶ್ರೀಮಾನ್ ಸುರೇಶ್ ಚಂಗಪ್ಪನವರ ಮುಖಾಂತರವಾಗಿ ನೀಡಿದ್ದಾರೆ. ಹಾಗೆ ಕಳೆದ ವರ್ಷ ಗ್ರಾಸ್ ರೂಟ್ ಸಂಸ್ಥೆಯು ಹಾಸ್ಟೆಲಿಗೆ ಹಾಸಿಗೆ ವ್ಯವಸ್ಥೆಯನ್ನು ಕೂಡ ಮಾಡಿಕೊಟ್ಟಿದ್ದಾರೆ. ಹೀಗೆ ಹಲವಾರು ಸಂಸ್ಥೆಗಳು ಕೂಡ ನಮ್ಮೊಂದಿಗೆ ಕೈ ಜೋಡಿಸಿ ಈ ಒಂದು ಉತ್ತಮ ಕಾರ್ಯದಲ್ಲಿ ಹಾಗೂ ಅವರ ಹುಟ್ಟುಹಬ್ಬದ ದಿನದಂದು ಉತ್ತಮ ಕಾರ್ಯಕ್ಕೆ ಅಣಿಯಾಗಿದ್ದಾರೆ. ಅವರಿಗೆಲ್ಲರಿಗೂ ಮತ್ತೊಮ್ಮೆ ನಾವು ಎಲ್ಲರೂ ಕೂಡ
ಕೃತಜ್ಞತೆ ಧನ್ಯವಾದಗಳನ್ನು ಸಮರ್ಪಿಸುವುದರ ಮೂಲಕ ಈ ಏನು ಉತ್ತಮ ಕಾರ್ಯ ಆಗ್ತದೆ ಇದು ಯಶಸ್ವಿಯಾಗಲಿ ಹಾಗೂ ಪೊನ್ನಣ್ಣನವರಿಗೆ ಮತ್ತಷ್ಟು ಸಾರ್ವಜನಿಕ ರಂಗದಲ್ಲಿ ದುಡಿಯುವ ಶಕ್ತಿ ಕೊಡಲಿ ಅಂತೇಳಿ ಪ್ರಾರ್ಥಿಸ್ತಾ ಎಲ್ಲರಿಗೂ ವಂದನೆಗಳನ್ನು ಅರ್ಪಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರಗಳು. ಇವತ್ತು ಏನು ನಮ್ಮ ನೆಚ್ಚಿನ ಶಾಸಕರಾದ ಎಸ್ ಪೊನ್ನಣ್ಣನವರ 52ನೇ ಹುಟ್ಟುಹಬ್ಬ ಪ್ರಯುಕ್ತ ನಾ ಇವತ್ತು ಎಲ್ಲ ಸುಮಾರು 3 ವರ್ಷದಿಂದ ಎಲ್ಲ ಶಾಲೆಗಳಿಗೂ ಸಹ ಬುಕ್ಕು ಮತ್ತು ಇದು ಕೊಡೆ, ಒಂದು ವರ್ಷ ರೈನ್ ಕೋಟ್ ಇಂಥದ್ದನ್ನೆಲ್ಲ ವಿತರಣೆ ಮಾಡ್ಕೊಂಡು ಬರ್ತಾ ಇದ್ದೀವಿ. ಈ ವರ್ಷವೂ ಸಹ ಅದೇ ಥರ ದಾನಿಗಳ ಸಹಾಯದಿಂದ ಇವತ್ತು ನಾವು ಎಲ್ಲ 3 ಶಾಲೆಗೆ ಕುಟ್ಟಂದಿ, ಬಿಶೆಟ್ಟಿಗೇರಿ, ಕುಟ್ಟಂದಿಯಲ್ಲಿ 2 ಶಾಲೆಗೆಲ್ಲ ಇವತ್ತು ಈಗಾಗಲೇ ವಿತರಣೆ ಮಾಡಿದ್ದೀವಿ. ಹಾಗೆ ನಮ್ಮ ಶಾಸಕರಿಗೆ ಅವರಿಗೆ ಇದು ಮಂತ್ರಿಗಿರಿ ಒಂದ್ಸತಿ ಸಿಕ್ಕಿ ಅವರು ಮುಂದಿನ ದಿನಗಳಲ್ಲಿ ಕೊಡಗಿನ ಉಸ್ತುವಾರಿ ಸಚಿವರಾಗಿ ಬರಲಿ ಅಂತೇಳಿ ನಾವು ದೇವರಲ್ಲಿ ಎಲ್ಲರೂ ಈಗಾಗಲೇ ಪ್ರಾರ್ಥನೆ ಮಾಡಿದ್ದೀವಿ. ಅದನ್ನು ಹಾಗೆ ಕಾರ್ಯರೂಪಕ್ಕೆ ಬಂದರೆ ಸಾಕಿತ್ತು ನಮಗೆ ಎಲ್ಲ. ನಾವು ಈಗಾಗಲೇ ನಾವು ಎಲ್ಲ ಜನರಿಗೆ ಅದೊಂದು ಆಗಬೇಕು ಅಂತೇಳೋ ಒಂದು ಇದಾಗ್ತಾ ಇದೆ. ಅದಕ್ಕೆ ಬೇಗ ಆಗಲಿ ಅಂತೇಳಿ ನಾವು ದೇವರಲ್ಲಿ ಬೇಡ್ಕೊಳ್ತೀವಿ. ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ 1 ಯೂಟ್ಯೂಬ್ ಚಾನಲ್.